ನಮಸ್ಕಾರ. ನಾನಿವತ್ತು ಪರಿಚಯ ಮಾಡಿಕೊಡ್ತಾ ಇರುವಂತಹ ಪುಸ್ತಕ ನಾಡಿನ ಪ್ರಖ್ಯಾತ ಚಿಂತಕರು, ಸಾಹಿತಿಗಳು ಆಗಿರುವಂತಹ ಡಾಕ್ಟರ್ ಜಿ. ಹರೀಶ್ ಅವರ ಮಹಾಕಾಲ. ಡಾಕ್ಟರ್ ಹರೀಶ್ ಅವರು ಕಳೆದ ಮೂರುವರೆ ವರ್ಷಗಳಿಂದ ವಿಕ್ರಮ ವಾರಪತ್ರಿಕೆಯಲ್ಲಿ ಪ್ರತಿ ವಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೀವನದ ಕುರಿತಾಗಿ ಮಹಾಕಾಲ ಅನ್ನುವಂತಹ ಧಾರಾವಾಹಿಯನ್ನು ಬರೀತಾ ಬಂದಿದ್ದಾರೆ. ಈ ಒಂದು ಧಾರಾವಾಹಿಯನ್ನು ಈಗಾಗಲೇ ಅಯೋಧ್ಯ ಪ್ರಕಾಶನದವರು 2 ಭಾಗಗಳಲ್ಲಿ ಅದನ್ನು ಪ್ರಕಟ ಮಾಡಿದ್ದಾರೆ, ಸೃಷ್ಟಿ ಮತ್ತು ಸ್ಥಿತಿ. ಇದರ 3ನೇ ಭಾಗವು ಇನ್ನೇನು ಕೆಲವೇ ತಿಂಗಳಲ್ಲಿ ನಮ್ಮ ಕೈ ಸೇರ್ಲಿಕ್ಕಿದೆ. ಮಹಾಕಾಲದ ಮೊದಲ ಸಂಪುಟ ಅಥವಾ ಮೊದಲ ಭಾಗ ಏನಿದೆ ಅದರ ಬಗ್ಗೆ ಒಂದು ಪುಟ್ಟ ಪರಿಚಯವನ್ನು ನಾನಿವತ್ತು ಮಾಡಿಕೊಡ್ತಾ ಇದ್ದೇನೆ. ಮಹಾಕಾಲ ಇದೊಂದು ವಿಶಿಷ್ಟವಾದಂತಹ ಕಾದಂಬರಿ. ಇದರಲ್ಲಿ ಇತಿಹಾಸವೂ ಇದೆ, ಕಲ್ಪನೆಯೂ ಇದೆ. ಕಾದಂಬರಿ ಅಂದ ತಕ್ಷಣ ನಮಗೆ ಇದೊಂದು ಕಾಲ್ಪನಿಕವಾದ ಒಂದು ಕಥಾಹಂದರ ಇರುತ್ತೆ, ಈ ರೀತಿಯ ಆದ ಕಲ್ಪನೆಗಳು ಬರೋದು ಸಹಜ. ಆದರೆ ಮಹಾಕಾಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೀವನದ ಕುರಿತಾಗಿರುವಂತಹ ಒಂದು ಕೃತಿ. ಇದರಲ್ಲಿ ಹಾಗಂದ ತಕ್ಷಣ ಇದು ಬರೀ ನೇತಾಜಿಯವರ ಜೀವನ ಚರಿತ್ರೆಯ ಅವ್ರ ಬಗ್ಗೆ ಮಾತ್ರ, ಅವರನ್ನ ಕೇಂದ್ರೀಕರಣ ಮಾಡಿ ಮಾತ್ರ ಇದನ್ನು ಬರೀಲಿಕ್ಕಾಗಿದೆ ಅಂದರೆ ಖಂಡಿತ ಇಲ್ಲ. ಇದರಲ್ಲಿ ಸುಮಾರು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಆರಂಭ ಮಾಡಿ ಸ್ವಾತಂತ್ರ್ಯೋತ್ತರ ಭಾರತದ ರಾಜಕೀಯ ಸನ್ನಿವೇಶಗಳು, ಆ ಸಮಯದಲ್ಲಿ ಭಾರತ ಮಾತ್ರ ಅಲ್ಲದೆ ಪ್ರಪಂಚದಾದ್ಯಂತ ಯಾವ ರೀತಿ ಹೋರಾಟಗಳಾಗಿರ್ಬೋದು, ಆಗಿರ್ಬೋದು ನಡೀತಾ ಇದ್ವು ಅನ್ನುವಂತಹ ಸಕಲ ಮಾಹಿತಿಗಳನ್ನು ಕೂಡ ಈ ಒಂದು ಕಾದಂಬರಿಯಲ್ಲಿ ಅವರು ಅಳವಡಿಸಿದ್ದಾರೆ. ಅದರ ಜೊತೆಗೆ ಕೇವಲ ಇತಿಹಾಸವನ್ನ ಮಾತ್ರ ಅಲ್ಲದೆ ಸಮಕಾಲೀನ ಪರಿಸ್ಥಿತಿಗಳನ್ನು, ಇವತ್ತಿನ ಕಾಲಮಾನದಲ್ಲಿರುವಂತಹ ಪತ್ರಕರ್ತರಿರ್ಬೋದು, ಒಂದು IT ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಒಂದು ಪಾತ್ರ ಇರ್ಬೋದು, ಪ್ರಾಧ್ಯಾಪಕರಿರ್ಬೋದು, ಮೈಸೂರಿನ ಸರಸ್ವತಿಪುರಂನಲ್ಲಿರುವಂತಹ ಒಬ್ಬ ಹಳೆಯ ಕಾಲದ ವಿದ್ವಾಂಸರಿರ್ಬೋದು, ಹೀಗೆ ಇವತ್ತಿನ ಕಾಲಮಾನದಲ್ಲಿ ಇವತ್ತಿನ ದೈನಂದಿನ ಪ್ರಪಂಚದಲ್ಲಿರುವಂತಹ ಪಾತ್ರಗಳನ್ನು ಕೂಡ ಇದರಲ್ಲಿ ಅಳವಡಿಸಿಕೊಂಡು ಅದರ ಜೊತೆಯಲ್ಲಿಯೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೀವನ, ಅವರ ವ್ಯಕ್ತಿತ್ವ, ಅವರ ಕುರಿತಾಗಿ ಇರುವಂತಹ ಕೆಲವು ವದಂತಿಗಳು, ಇಂಥ ಅನೇಕ ಅಚ್ಚರಿಯ ಸಂಗತಿಗಳನ್ನು ಈ ಕಾದಂಬರಿಯಲ್ಲಿ ಅವರು ಅಳವಡಿಸಿದ್ದಾರೆ. ನೇತಾಜಿ ಬೋಸ್ ಅವರು 1945ರ ಆಗಸ್ಟ್ 18ನೇ ತಾರೀಕಿನಂದು ತೈವಾನ್ನಲ್ಲಿ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಅಂತ ನಾವೆಲ್ಲ ನಂಬಿಕೊಂಡು ಬಂದಿದ್ದೇವೆ. ನಾವೆಲ್ಲ ಶಾಲಾ ಕಾಲೇಜಲ್ಲಿ ಓದಿದ್ದು ಅಥವಾ ನಮ್ಮ ಪಠ್ಯಪುಸ್ತಕಗಳಲ್ಲಿ ಸಾಕಷ್ಟು ಹೇಳ್ತಾ ಬಂದಿರುವ ವಿಷಯ ಏನು ಅಂದರೆ, ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು ಗಾಂಧೀಜಿ ಮತ್ತು ನೆಹರು. ಅಹಿಂಸೆ ಮತ್ತು ಸತ್ಯ, ಅಹಿಂಸೆ, ಉಪವಾಸ ಸತ್ಯಾಗ್ರಹ ಇಂತಹ ಮಾರ್ಗಗಳ ಮೂಲಕ ಭಾರತಕ್ಕೆ ಅವರು ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಕ್ರಾಂತಿಕಾರಿಗಳನ್ನ ಒಂದು ರೀತಿ ದಾರಿ ತಪ್ಪಿದ ದೇಶಭಕ್ತರು ಅಂತ ಗಾಂಧೀಜಿಯವರು ಏನು ಉಲ್ಲೇಖ ಮಾಡಿದ್ರು, ಅದೇ ರೀತಿಯಲ್ಲೇ ನಮ್ಮ ಪುಸ್ತಕಗಳು ಕೂಡ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಉಲ್ಲೇಖ ಮಾಡ್ತಾ ಬಂದಿದ್ದಾವೆ. ನಾವೆಲ್ಲ ಅದನ್ನೇ ಓದಿಕೊಂಡು ಅದೇ ಸತ್ಯ ಅಂತ ನಂಬಿಕೊಂಡು ಬಂದಿದ್ದೇವೆ. ಆದರೆ ಮಹಾಕಾಲ ಕಾದಂಬರಿಯನ್ನ ನೀವು ಓದಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಕೇವಲ ಗಾಂಧಿ ನೆಹರು ಅವರ ಹೋರಾಟದಿಂದ ಅಥವಾ ಅವರ ಅಹಿಂಸಾತ್ಮಕ ಹೋರಾಟ ಸತ್ಯಾಗ್ರಹದಿಂದ ಅಲ್ಲ. ಅದಕ್ಕೆ ಸಾವಿರಾರು ದೇಶಭಕ್ತರು ತಮ್ಮ ರಕ್ತವನ್ನು ಹರಿಸಿದ್ದಾರೆ, ಬಲಿದಾನವನ್ನು ಮಾಡಿದ್ದಾರೆ ಅನ್ನುವಂತಹ ಸಂಗತಿ ಈ ಒಂದು ಕೃತಿಯ ಮೂಲಕ ಡಾಕ್ಟರ್ ಹರೀಶ್ ಅವರು ತಿಳಿಸಿಕೊಟ್ಟಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಆಗಲೇ ಹೇಳಿದಾಗೆ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದ್ರು ಅನ್ನುವಂತಹ ಸಂಗತಿಯನ್ನು ಸಾಕಷ್ಟು ವರ್ಷಗಳ ಕಾಲ ದೇಶದ ಜನರನ್ನ ನಂಬಿಕೊಳ್ಳುವ ರೀತಿಯಲ್ಲಿ ಒಂದು ರಾಜಕೀಯ ನೇತಾರರು ಆ ಒಂದು ಸುಳ್ಳನ್ನು ಸೃಷ್ಟಿ ಮಾಡಿದ್ರು ಅಥವಾ ವದಂತಿಯನ್ನು ಸೃಷ್ಟಿ ಮಾಡಿದ್ರು ಅನ್ನುವಂತಹ ಸಂಗತಿಯನ್ನು ಬಹಳ ಮುಖ್ಯವಾದ ವಿಚಾರವಾಗಿ ಕೇಂದ್ರೀಕರಣ ಮಾಡಿ ಮಹಾಕಾಲದಲ್ಲಿ ಅದನ್ನು ತಿಳಿಸಿದ್ದಾರೆ. ಯಾಕಂದರೆ ಸುಭಾಷ್ ಚಂದ್ರ ಬೋಸ್ ಅವರು ವಿಮಾನ ಅಪಘಾತದಲ್ಲಿ ತೈವಾನ್ನಲ್ಲಿ ತೀರಿ ಹೋದರು. ಆನಂತರ ಅವರಿಗೆ ತೀವ್ರವಾದ ಗಾಯಗಳಾಗಿದ್ವು. ನಂತರ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ರು ಅಂತ ಒಂದು ಇತಿಹಾಸ ನಮಗೆ ಹೇಳ್ಕೊಡುತ್ತೆ. ಹಾಗಾದರೆ ಅವರು ನಿಜವಾಗ್ಲೂ ಸಾವನ್ನಪ್ಪಿದ್ರಾ? ಅವರು ಸಾವನ್ನಪ್ಪಿದ್ರು ಅಂದ ಸುಮಾರು 30-40 ದಶಕಗಳ ನಂತರ ಉತ್ತರ ಪ್ರದೇಶದಲ್ಲಿ ಗುಮ್ನಾಮಿ ಬಾಬಾ ಅನ್ನುವಂತಹ ಒಬ್ಬ ಸನ್ಯಾಸಿಯ ವೇಷದಲ್ಲಿರುವಂಥವರೇ ನೇತಾಜಿ ಆಗಿದ್ರು ಅನ್ನುವಂತಹ ಒಂದು ಗುಮಾನಿ ಅಥವಾ ಊಹಾಪೋಹ, ವದಂತಿ ಸೃಷ್ಟಿಯಾಗಿದ್ದು ಹೇಗೆ? ಬೋಸ್ ಅವರ ಕೈಬರಹ ಇದ್ದಂತಹ ಅಥವಾ ಅವರು ಬಳಸ್ತಾ ಇದ್ದಂತಹ ವಸ್ತುಗಳು ಎಷ್ಟೋ ವರ್ಷಗಳ ನಂತರ ಉತ್ತರ ಪ್ರದೇಶದಲ್ಲಿ ಹೇಗೆ ಸಿಕ್ಕುವು? ನಿಜಕ್ಕೂ ಬೋಸ್ ಅವರು ಅವತ್ತು ಸಾವನ್ನಪ್ಪಿದ್ರ?
ಅದರ ಹಿಂದೆ ಬ್ರಿಟಿಷರ ಕೈವಾಡ ಇತ್ತಾ? ಅವರ ಶವವನ್ನು ಏನು ಮಾಡಿದ್ರು? ಅಥವಾ ಸ್ವತಃ ನೇತಾಜಿಯವರೇ ತಾವು ಸತ್ತ ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ನಾಪತ್ತೆಯಾಗಿ ಹೋದ್ರ ದೇಶಕ್ಕಾಗಿ ಎನ್ನುವಂತಹ ಬಹಳ ಕುತೂಹಲಕಾರಿಯಾದಂತಹ ವಿಚಾರವನ್ನ ಇಟ್ಟುಕೊಂಡು ಈ ಒಂದು ಕಾದಂಬರಿ ಮುಂದುವರಿತಾ ಹೋಗುತ್ತೆ. ಈ ಕಾದಂಬರಿಯಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಮುಖ್ಯ ವಿಚಾರ ಏನು ಅಂದ್ರೆ, ನೇತಾಜಿಯವರ ಆ ಒಂದು ಪ್ರಖರವಾದ ವ್ಯಕ್ತಿತ್ವ, ಅವರ ಹೋರಾಟ, ಮನೆ ಮನೆಯಲ್ಲೂ ನೇತಾಜಿಯವರ ಕುರಿತಾಗಿ ಇದ್ದಂತಹ ದೇಶಭಕ್ತಿ, ಅವರ ಮೇಲೆ ಜನರಿಗಿದ್ದ ಅಭಿಮಾನ, ಇವನ್ನೆಲ್ಲ ನೋಡಿ ಅವತ್ತಿನ ಕೆಲವು ಬಹುಮುಖ್ಯ ರಾಜಕೀಯ ನಾಯಕರಿಗೆ ಬಹಳ ಅಸಮಾಧಾನ ಇತ್ತು. ನೇತಾಜಿಯವರೇ ಮುಂದೊಂದು ದಿನ ಭಾರತದ ಪ್ರಥಮ ಪ್ರಧಾನಮಂತ್ರಿ ಆಗಿಬಿಡ್ತಾರೆ ಅನ್ನುವಂತಹ ಆತಂಕ ಕೆಲವು ಅಹಿಂಸಾವಾದಿ ನೇತಾರರಿಗಿತ್ತು. ಹಾಗಾಗಿ ನೇತಾಜಿ ಬೋಸ್ ಅವರನ್ನ ಹತ್ತಿಕ್ಕುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ರು. ನೇತಾಜಿಯವರನ್ನ ಕೊಲೆ ಮಾಡುವಂತಹ ಪ್ರಯತ್ನ ಈಗ 1945ರಲ್ಲಿ ಅವರು ಸಾವನ್ನಪ್ಪಿದ್ರು ಅಂತ ನಾವು ಹೇಳ್ತೀವಲ್ಲ, ಅದಕ್ಕೂ ಪೂರ್ವದಲ್ಲಿ 3 ಸಲ ಅವರ ಕೊಲೆ ಯತ್ನ ನಡೆದಿತ್ತು. ಒಂದು ಸಲ ಹರಿಪುರದಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲೇ ಸ್ವಂತ ಅವರದೇ ಪಕ್ಷದ, ಅವರು ಕಾಂಗ್ರೆಸ್ನಲ್ಲಿ ಇದ್ದಂತಹ ಸಂದರ್ಭ ಅದು, ಅವರದೇ ಪಕ್ಷದ ವ್ಯಕ್ತಿಗಳು ಮಾಟ ಮಂತ್ರವನ್ನು ಮಾಡಿ ನೇತಾಜಿ ಹತ್ಯೆಗೆ ಸಂಚನ್ನು ರೂಪಿಸಿದ್ರು. ನಂತರ ಚರ್ಚಿಲ್ ನೇತಾಜಿ ಎಲ್ಲೇ ಕಂಡಲ್ಲಿ ಗುಂಡಿಟ್ಟು ಅವ್ರನ್ನ ಕೊಂದು ಬಿಡಿ ಅಂತ ಆದೇಶವನ್ನು ಕೊಟ್ಟಿದ್ದ. ಆಮೇಲೆ ಇನ್ನೊಂದು ಬಾರಿ ಬ್ರಿಟಿಷರ ರೈಟರ್ಸ್ ಸುದ್ದಿ ಸಂಸ್ಥೆ ನೇತಾಜಿ ತೀರ್ ಹೋಗಿದ್ದಾರೆ ಅನ್ನುವಂತಹ ಒಂದು ಸುದ್ದಿಯನ್ನು ಪ್ರಕಟ ಮಾಡಿತ್ತು. ಹೀಗೆ 3 ಸಲ ನೇತಾಜಿಯವರ ಹತ್ಯೆಗೆ ಪ್ರಯತ್ನ ನಡೆದಿತ್ತು. ಹಾಗಾದ್ರೆ 4ನೇ ಬಾರಿ ನಾನು ಇನ್ಯಾರದೋ ಕೈಯಲ್ಲಿ ಹತ್ಯೆ ಆಗುವುದಕ್ಕೆ ಬದಲಾಗಿ ದೇಶದ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು, ಒಂದು ಮಹತ್ವಾಕಾಂಕ್ಷೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸ್ವತಃ ನೇತಾಜಿಯವರೇ ತಮ್ಮ ಸಾವಿನ ಕಥೆಯನ್ನ ಹೆಣೆದು ತಾವು ಆ ಒಂದು ವಿಮಾನ ಅಪಘಾತದಲ್ಲಿ ತೀರ್ಕೊಂಡೆ ಅನ್ನುವಂತಹ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾರ ಅನ್ನುವಂಥದ್ದು ಈ ಒಂದು ಕಾದಂಬರಿಯಲ್ಲಿ ನಮಗೆ ಗೊತ್ತಾಗುತ್ತೆ. ಆಗಲೇ ಹೇಳಿದಾಗೆ ಇಡೀ ಕೃತಿಯಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟ, 2ನೇ ಮಹಾಯುದ್ಧ, ಆ ಕಾಲದ ರಷ್ಯಾ, ಚೀನಾ, ಜರ್ಮನಿ, ಜಪಾನ್, ಅಮೆರಿಕ, ಬ್ರಿಟನ್ ಈ ದೇಶಗಳಲ್ಲಿ ನಡೀತಾ ಇದ್ದಂತಹ ರಾಜಕೀಯಗಳು, ಅಲ್ಲಿನ ಪ್ರಮುಖ ನಾಯಕರು ಆ ಒಂದು ಸಿದ್ಧಾಂತವನ್ನ ಯಾವ ರೀತಿ ಬಿತ್ತರಿಸ್ತಾ ಇದ್ರು, ಭಾರತದ ಒಳಗಿರುವಂತಹ ನಾಯಕರು ಬ್ರಿಟಿಷರ ಓಲೈಕೆಯಲ್ಲಿ ಯಾವ ರೀತಿ ನಿರತರಾಗಿದ್ರು, ದೇಶಕ್ಕಾಗಿ ನಿಜವಾಗಲೂ ಪ್ರಾಮಾಣಿಕತೆಯಿಂದ ಹೋರಾಟ ಮಾಡ್ತಾ ಇದ್ದಂತಹ ನೇತಾಜಿಯವರಂತಹ ಮಹಾನ್ ದೇಶಭಕ್ತರ ಮೇಲೆ ಅವರ ವಿರುದ್ಧ ಯಾವ ರೀತಿ ಸಂಚು ನಡೀತಾ ಇತ್ತು ದೇಶದಲ್ಲಿ ಎನ್ನುವಂತಹ ಅನೇಕ ಐತಿಹಾಸಿಕ ಮಹತ್ವವುಳ್ಳಂತಹ ಸಂಗತಿಗಳನ್ನ ಮಹಾಕಾಲ ಕೃತಿ ನಮ್ಗೆ ಹೇಳ್ಕೊಡುತ್ತೆ. ಅದರಲ್ಲಿ ವಿಶೇಷವಾದ 1-2 ಸಂಗತಿಗಳನ್ನ ಹೇಳ್ಬೇಕು ಅಂದ್ರೆ, ವೀರ ಸಾವರ್ಕರ್ ಅವರು ಮತ್ತು ನೇತಾಜಿಯವರು ಪರಸ್ಪರ ವಿರುದ್ಧ ಮನಸ್ಥಿತಿಯವರಾಗಿದ್ದರು. ಅವರಿಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ ಅನ್ನುವಂತಹ ಒಂದು ಊಹಾ ಸಿದ್ಧಾಂತವನ್ನ ಅಥವಾ ಆ ಒಂದು ಸುಳ್ಳು ಸುದ್ದಿಯನ್ನ ಬಹಳಷ್ಟು ಇತಿಹಾಸಕಾರರು ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ 1940ರಲ್ಲೇ ಸುಭಾಷ್ ಚಂದ್ರ ಬೋಸ್ ಅವರು ಸಾವರ್ಕರ್ ಸದನಕ್ಕೆ ಭೇಟಿಯನ್ನ ನೀಡಿ ಸಾವರ್ಕರ್ ಅವರನ್ನ ಭೇಟಿಯಾಗ್ತಾರೆ. ಸಾವರ್ಕರ್ ಅವರು ನೇತಾಜಿ ಅವರ ಆ ಒಂದು ದೇಶಭಕ್ತಿ, ದೇಶದ ಬಗ್ಗೆ ಇರುವಂತಹ ಅವರ ಕಾಳಜಿ, ಅವರ ದೂರದೃಷ್ಟಿ, ಅವರ ರಾಜತಾಂತ್ರಿಕ ನೈಪುಣ್ಯ ಇವನ್ನೆಲ್ಲ ನೋಡಿ, ನೀನು ವಿದೇಶಕ್ಕೆ ಹೋಗಿ ಅಲ್ಲಿರುವಂತಹ ಭಾರತೀಯರನ್ನ ಸಂಘಟನೆಯನ್ನ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಂತಹ ಪ್ರೇರಣೆಯನ್ನು ಕೊಟ್ಟಿದ್ರು ಅನ್ನುವಂತಹ ಒಂದು ತೀರಾ ಅಪರೂಪದ ವಿಚಾರವನ್ನ ಈ ಒಂದು ಕೃತಿಯಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ಆಗಾಗ ನಮ್ಮ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಸಂಗತಿ ಏನಂದ್ರೆ, ಜನಗಣ ಮನವನ್ನ ಇವತ್ತಿನ ನಾವು ರಾಷ್ಟ್ರಗೀತೆಯಾಗಿ ಯಾವುದನ್ನ ಅಳವಡಿಸಿಕೊಂಡಿದ್ದೇವೋ ನಮ್ಮ ಜನಗಣ ಮನ ಗೀತೆಯನ್ನ ರವೀಂದ್ರನಾಥ್ ಟ್ಯಾಗೋರ್ ಅವರು ಬ್ರಿಟಿಷ್ ದೊರೆಯನ್ನ ಸ್ವಾಗತ ಮಾಡೋದಕ್ಕಾಗಿ ಬರೆದಿದ್ರು ಅನ್ನುವಂತಹ ಒಂದು ಮಾತು. ನಿಜಕ್ಕೂ ಇದು ಹೌದಾ ಅನ್ನುವಂತಹ ಪ್ರಶ್ನೆಗೆ ಈ ಒಂದು ಕೃತಿಯಲ್ಲಿ ಬಹಳ ಸೊಗಸಾಗಿ ಉತ್ತರವನ್ನ ಹೇಳಿದ್ದಾರೆ. ಟ್ಯಾಗೋರ್ ಅವರು ಮಹಾ ಕ್ರಾಂತಿಕಾರಿಯಾಗಿದ್ರು. ಅನೇಕ ಕ್ರಾಂತಿಕಾರಿಗಳ ಜೊತೆಯಲ್ಲಿ ಅವರು ಆಗಾಗ ಸಂಪರ್ಕದಲ್ಲಿ ಇರ್ತಾ ಇದ್ರು. ಅವರು ಅಹಿಂಸಾ ಮಾರ್ಗದಿಂದ ಹೊರತಾಗಿ ಭಾರತಕ್ಕೆ ಒಂದು ಶೌರ್ಯದಿಂದಲೇ ನಮಗೆ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಬೇಕು ಅನ್ನುವಂತಹ ವಿಚಾರಕ್ಕೆ ಬದ್ಧರಾಗಿದ್ರು. ಆದರೆ ಕಮ್ಯುನಿಸ್ಟ್ ಸಿದ್ಧಾಂತವಾದಿಗಳು ಟ್ಯಾಗೋರ್ ಅವರ ವಿರುದ್ಧ ಅಪಪ್ರಚಾರ ಮಾಡುವ ಉದ್ದೇಶದಿಂದಾಗಿ ರಾಷ್ಟ್ರಗೀತೆಯನ್ನ ಬ್ರಿಟಿಷ್ ದೊರೆಯನ್ನ ವರ್ಣನೆ ಮಾಡುವ ಸಲುವಾಗಿ ಅಥವಾ ಅವನನ್ನ ಸ್ವಾಗತಿಸುವ ಸಲುವಾಗಿ ಟ್ಯಾಗೋರ್ ಅವರು ಬರೆದ್ರು ಅನ್ನುವಂತಹ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ ಅನ್ನುವಂತಹ ಇಂತಹ ಅನೇಕ ವಿಚಾರಗಳನ್ನ ಮಹಾಕಾಲ ಕೃತಿಯಲ್ಲಿ ಡಾಕ್ಟರ್ ಹರೀಶ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ
ನೇತಾಜಿ ಬೋಸ್ ಅವರ ಜೀವನ, ಅವರ ಅಣ್ಣ ಶರತ್ ಚಂದ್ರ ಬೋಸ್ ಅವರು ದೇಶಕ್ಕಾಗಿ ಯಾವ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ರು ಅನ್ನುವಂತಹ ಸಂಗತಿ. ಒಂದು ಕಡೆ ಅಹಿಂಸೆಯ ನೇತಾರ ಅಂತ ಗುರುತಿಸಿಕೊಂಡಿದ್ದಂತಹ ಗಾಂಧಿ ಹೇಗೆ ಎಲ್ಲ ಕ್ರಾಂತಿಕಾರಿ ನಾಯಕರನ್ನ ಅಥವಾ ದೇಶಕ್ಕಾಗಿ ನಿಜವಾಗ್ಲೂ ಪ್ರಾಮಾಣಿಕತೆಯಿಂದ ಹೋರಾಟ ಮಾಡ್ತಿದ್ದಂತಹ ನಾಯಕರನ್ನ ಹತ್ತಿಕ್ಕಿ ನೆಹರು ಅವರನ್ನ ಒಂದು ಅತಿರೇಕದ ಮೋಹದಿಂದ, ವ್ಯಾಮೋಹದಿಂದ ಅವರನ್ನ ಬೆಳೆಸಲಿಕ್ಕೆ ಮುಂದಾದ್ರು. ಬೋಸ್ ಅವರಿಗೆ ಯಾವ ರೀತಿ ಅನ್ಯಾಯವನ್ನ ಮಾಡಲಾಯಿತು, ಅಥವಾ ಆ ಕಾಲದ ನಾಯಕರಾಗಿದ್ದಂತಹ ರಾಜಾಜಿ ಅವರಿರ್ಬೋದು, ಸರ್ದಾರ್ ಪಟೇಲ್ ಅವರಿರ್ಬೋದು, ಇಂಥ ಅನೇಕ ನಾಯಕರ ನಿಜವಾದ ರಾಜಕೀಯ ಹೆಜ್ಜೆಗಳು ಯಾವ ರೀತಿ ಇದ್ವು, ಇಂಥ ಅನೇಕ ವಿಚಾರಗಳನ್ನ ಮಹಾಕಾಲ ಕೃತಿ ನಮಗೆ ತಿಳಿಸ್ಕೊಡುತ್ತೆ. ಇವುಗಳಲ್ಲಿ ಒಂದು ಬಹಳ ಓದುಗರಲ್ಲಿ ನೋವುಂಟು ಮಾಡುವಂತಹ ಸಂಗತಿ ಏನು ಅಂದ್ರೆ, ಯಾವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮನ್ನ ಗೃಹ ಬಂಧನದಲ್ಲಿಟ್ಟಂತಹ ಬ್ರಿಟಿಷರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸಿ ವೇಷಾಂತರ ಮಾಡಿಕೊಂಡು ಅಫ್ಘಾನಿಸ್ತಾನಕ್ಕೆ ತೆರಳ್ತಾರೆ. ಅಲ್ಲಿಂದ ರಷ್ಯಾ, ಇಟಲಿ, ಜರ್ಮನಿಗಳಿಗೆ ಹೋಗಿ ಅಲ್ಲಿನ ಅವತ್ತಿನ ಪ್ರಮುಖ ನಾಯಕರಾದಂತಹ ಸ್ಟಾಲಿನ್ ಇರ್ಬೋದು, ಮುಸಲನಿ ಇರ್ಬೋದು, ಹಿಟ್ಲರ್ ಇರ್ಬೋದು, ಇಂತಹ ನಾಯಕರನ್ನ ಭೇಟಿ ಮಾಡಿ ಅವರನ್ನೆಲ್ಲ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೈ ಜೋಡಿಸಿಕೊಳ್ಳುವಂತೆ ಅವರಲ್ಲಿ ವಿನಂತಿಯನ್ನ ಮಾಡಿ ಸುಮಾರು 3 ಲಕ್ಷ ಭಾರತೀಯರನ್ನ ಬೇರೆ ಬೇರೆ ದೇಶದಲ್ಲಿ ಸಂಘಟನೆಯನ್ನ ಮಾಡಿ INA ಎನ್ನುವಂತಹ ಆರ್ಮಿಯನ್ನ ಕಟ್ಟಿ ಆ ಮೂಲಕ ಭಾರತದಲ್ಲಿ ದುರಾಡಳಿತವನ್ನ ನಡೆಸ್ತಾ ಇದ್ದಂತಹ ಬ್ರಿಟಿಷರ ಮೇಲೆ ದಾಳಿಯನ್ನ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಬೋಸ್ ಅವರು ಇಟ್ಕೊಂಡಿದ್ರು. ಅದರಲ್ಲಿ ಯಶಸ್ವಿಯನ್ನು ಕೂಡ ಆಗ್ತಾ ಬಂದಿದ್ರು. ಇಡೀ ದೇಶದಲ್ಲಿ ನೇತಾಜಿ ಅವರೇ ಭಾರತದ ಮುಂದಿನ ಪ್ರಧಾನಮಂತ್ರಿ ಅಂತ ಒಂದು ಜನರಲ್ಲಿ ಒಂದು ಉತ್ಸಾಹ, ಒಂದು ಪ್ರೀತಿ, ಅಭಿಮಾನ ಉಕ್ಕಿ ಬರ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ನೇತಾಜಿಯವರ ನಿರಂತರವಾದ ಹತ್ಯೆ ಯತ್ನ ನಡೀತಾ ಇತ್ತು. ಎರಡನೇ ಮಹಾಯುದ್ಧ ಮುಗಿಯುವಂತ ಸಂದರ್ಭ. ಒಂದು ಕಡೆ ಗಾಂಧೀಜಿಯವರು ನಾವು ಬ್ರಿಟಿಷರ ಪರವಾಗಿ 2ನೇ ಮಹಾಯುದ್ಧದಲ್ಲಿ ಭಾರತೀಯರು ಹೋರಾಟ ಮಾಡೋಣ, ಆಗ ಅವರು ನಮ್ಮ ಮೇಲೆ ಒಂದು ಅನುಕಂಪ ಹುಟ್ಟುಕೊಂಡು ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟು ಬಿಡ್ತಾರೆ ಅನ್ನುವಂತಹ ಗಾಂಧೀಜಿಯವರ ವಾದ ಒಂದು ಕಡೆ. ಹೀಗೆ ಅನೇಕ ಬೇರೆ ಬೇರೆ ರೀತಿಯ ಕಾರಣಗಳಿಂದಾಗಿ ಬೋಸ್ ಅವರು ವೇಷಾಂತರ ಮಾಡಿಕೊಂಡು ವಿದೇಶಗಳಿಗೆ ಹೋಗ್ತಾರೆ. ಅಲ್ಲಿಂದ ಭಾರತೀಯರನ್ನ ಸಂಘಟಿಸಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾರೆ. ಮುಂದೆ ಅನಿವಾರ್ಯವಾಗಿ ತಮ್ಮ ಸಾವಿನ ಸುದ್ದಿಯನ್ನ ತಾವೇ ಪ್ರಕಟಿಸಿ ತೈವಾನಿನಲ್ಲಿ ತಾನು ಮರಣ ಹೊಂದಿದೆ ಅನ್ನುವಂತಹ ಸುದ್ದಿಯನ್ನ ಪ್ರಪಂಚದಾದ್ಯಂತ ಹಬ್ಬಿಸಿ ಒಂದು ಬದುಕಿನಲ್ಲಿ ಅತ್ಯಂತ ಕಠಿಣವಾದಂತಹ ನಿರ್ಧಾರವನ್ನ ಕೈಗೊಂಡು ರಷ್ಯಾಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ. ಅಲ್ಲಿ ಗುಲಾಗ್ ಅನ್ನುವಂತಹ ಪ್ರದೇಶ, ಅದು ಅತ್ಯಂತ -40 ಡಿಗ್ರಿ ತಾಪಮಾನ ಇರುವಂತಹ ಅತ್ಯಂತ ಹಿಮಗಡ್ಡೆಗಳ ನಡುವೆ ಇರುವಂತಹ ಒಂದು ಪ್ರದೇಶ. ಅಲ್ಲಿ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಅಂತ ಮಾಡಿರುವಂತಹ ಒಂದು ಪ್ರದೇಶ. ಅಂತಲ್ಲಿ ವೇಷ ಮೆರೆಸಿಕೊಂಡು ಸನ್ಯಾಸಿಯಾಗಿ ನೇತಾಜಿಯವರು ಇರ್ತಾರೆ. ಅಲ್ಲಿಂದ ಚೀನಾಕ್ಕೆ ಹೋಗ್ತಾರೆ. ಚೀನಾದಲ್ಲಿ ಅಲ್ಲಿ ಮಾವೋವನ್ನ ಭೇಟಿ ಆಗ್ತಾರೆ. ಅಲ್ಲಿ ಯಾವೆಲ್ಲ ದೇಶಗಳಿಗೆ ಸಂಚಾರವನ್ನ ಮಾಡಿದ್ರು ಕೂಡ ಬೋಸ್ ಅವರ ತಲೆಯಲ್ಲಿ ಇದ್ದಂಥದ್ದು ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡಬೇಕು, ಭಾರತಕ್ಕೆ ಉಜ್ವಲವಾದ ಭವಿಷ್ಯವನ್ನ ತಂದುಕೊಡುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಉದ್ದೇಶ ಮಾತ್ರ. ಹೀಗೆ ಮುಂದೆ ವೇಷವನ್ನ ಬದಲಿಸಿಕೊಂಡು ಭಗವಂಜಿ ಅನ್ನುವಂತಹ ಹೆಸರನ್ನ ಇಟ್ಟುಕೊಂಡು ಸನ್ಯಾಸಿಯಾಗಿ ರಷ್ಯಾ ಮತ್ತು ಚೀನಾದಲ್ಲಿ ಅವರು ವರ್ಷಗಳನ್ನ ಕಳೀತಾರೆ. ಈ ಎಲ್ಲ ತೀರಾ ಅಪರೂಪದ ಸಂಗತಿಗಳನ್ನ ಇವತ್ತಿನ ನಮ್ಮ ಕಾಂಗ್ರೆಸ್ ಕಳೆದ 10 ದಶಕಗಳ ಕಾಲ ದೇಶದಲ್ಲಿ ಆಳ್ವಿಕೆ ನಡೆಸಿದಂತಹ ಕಾಂಗ್ರೆಸ್ ಸರ್ಕಾರ ನೇತಾಜಿ ಬೋಸ್ ಅವರ ಸಾವಿನ ಕುರಿತಾಗಿ ಯಾವೆಲ್ಲ ರಹಸ್ಯಗಳನ್ನ ಮುಚ್ಚಿಟ್ಟಿದೆ, ಅವರಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಯಾವ ರೀತಿ ನಾಪತ್ತೆ ಮಾಡಿದೆ, ಸುಟ್ಟು ಹಾಕಿದೆ, ಇಂತಹ ಅನೇಕ ವಿಚಾರಗಳನ್ನ ಮಹಾಕಾಲ ಅನ್ನುವಂತಹ ಐತಿಹಾಸಿಕ ಕೃತಿಯ ಮೂಲಕ ಡಾಕ್ಟರ್ GB ಹರೀಶ್ ಅವರು ಕಟ್ಟಿಕೊಟ್ಟಿದ್ದಾರೆ. ಇದು ಕೇವಲ ಕಾದಂಬರಿ ಅಲ್ಲ, ಕೇವಲ ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಚರಿತ್ರೆ ಅಲ್ಲ, ಇದು ಪ್ರತಿಯೊಬ್ಬ ಭಾರತೀಯನು ನಮ್ಮ ದೇಶದಲ್ಲಿ, ನಮ್ಮ ಇತಿಹಾಸದಲ್ಲಿ ಯಾವ ಯಾವ ನಾಯಕರು, ಇವತ್ತು ನಾವು ಯಾರು ನಿಜವಾದ ಹೋರಾಟಗಾರರಂತ ಜಯಂತಿಗಳನ್ನ ಮಾಡುವ ಮೂಲಕ ಅವರನ್ನ ಆರಾಧಿಸ್ತಾ ಇದ್ದೇವೋ ಅವರ ನಿಜವಾದ ಮುಖ ಏನು, ಭಾರತಕ್ಕೆ ನೇತಾಜಿಯವರಂತಹ ಕ್ರಾಂತಿಕಾರಿಗಳ ಹೋರಾಟ ಎಷ್ಟು ಮಹತ್ವದ್ದಾಗಿತ್ತು ಅನ್ನುವಂತಹ ವಿಚಾರವನ್ನ ಇಡೀ ದೇಶದ ಎಲ್ಲ ದೇಶಭಕ್ತರು ತಿಳಿದುಕೊಳ್ಬೇಕು. ಅದಕ್ಕಾಗಿ ಮಹಾಕಾಲ ಕೃತಿಯನ್ನ ಖಂಡಿತ ಓದಬೇಕು. ನಮಸ್ಕಾರ.